ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ ಒಂದು 30 ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ನಾವೇನ್ ಮಾಡ್ತಾ ಇದೀವಿ ಅದರ 21ನೇ ದಿನ ಇವತ್ತು. ಪ್ರತಿದಿನ ನಾವೆಲ್ಲ ಒಟ್ಟಿಗೆ ಬಂದು ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ, ನಮ್ಮೆಲ್ಲರ ಒಂದು ಸಕಾರಾತ್ಮಕ ಶಕ್ತಿಯನ್ನ ಒಟ್ಟುಗೂಡಿಸಿ ಆ ಬೆಂಗಳೂರಿನಲ್ಲಿ 500 ಜನ ಒಟ್ಟಿಗೆ ಬಂದು ಒಂದು 2 ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ, ಹೀಲಿಂಗ್ ಬಗ್ಗೆ ಬಹಳ ಆಳವಾಗಿ ಹೋಗಿ ಬಹಳಷ್ಟು ವಿಷಯಗಳನ್ನ ಕಲಿತು ಬಹಳಷ್ಟು ಪ್ರಕ್ರಿಯೆಗಳನ್ನ ಪ್ರಾಯೋಗಿಕವಾಗಿ ವೈಯಕ್ತಿಕವಾಗಿ ಒಟ್ಟಿಗೆ ಸಿಕ್ಕಿ ಅನುಭವಿಸಿ ಅದರಿಂದ ಇನ್ನಷ್ಟು ನಮ್ಮ ಆರೋಗ್ಯ, ಐಶ್ವರ್ಯ, ವೃತ್ತಿ ಜೀವನ, ಬಾಂಧವ್ಯ 4 ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನ, ಯಶಸ್ಸನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ಏನು ಈ ಒಂದು ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ಪ್ರತಿದಿನ ಮಾಡ್ತಾ ಇದೀವಿ. ಇದರಲ್ಲಿ ಯಾರೆಲ್ಲ ಸತತವಾಗಿ ಐದರ್ ರೆಕಾರ್ಡಿಂಗ್ ಮುಖಾಂತರ ಅಥವಾ ಲೈವ್ ಆಗಿ ಅಟೆಂಡ್ ಮಾಡಿ ಜಾಯ್ನ್ ಆಗ್ತಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಗೆಳೆಯರೆ, ನಮ್ಮೆಲ್ಲರ ಈ ಒಂದು ಸಕಾರಾತ್ಮಕ ಶಕ್ತಿ ಆ ಕಾರ್ಯಕ್ರಮ ಆಗ್ಬೇಕಾದ್ರೇನೆ ನಮಗ್ ಫಲಿತಾಂಶ ಕೊಡುತ್ತೆ ಅಂತಲ್ಲ, ಪ್ರತಿದಿನ ನಾವು ಈ ರೀತಿ ಸಿಕ್ಕಿ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇರೋದ್ರಿಂದ ಪ್ರತಿದಿನ ನಮಗ್ ಫಲಿತಾಂಶಗಳು ಕೊಡ್ತಾ ಇರುತ್ತೆ, ಪ್ರತಿದಿನ ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಎಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ನನಗೆ ಇದನ್ನ ಹೇಳಿ ನೀವು, ಈಗ ಆಲ್ರೆಡಿ 21 ದಿನ ಆಗಿದೆ, ಎಷ್ಟು ಜನಕ್ಕೆ ಈ 21 ದಿನ ನಾವು ಪ್ರತಿದಿನ ಒಂದು 1/4 ಗಂಟೆ ಒಟ್ಟಿಗೆ ಸೇರಿ ಈ ಒಂದು ಹೀಲಿಂಗ್ ಮಾಡ್ತಾ ಇರೋದು ಆ ಒಂದು ಸಕಾರಾತ್ಮಕತೆಯನ್ನ ನಿಮ್ಮ ಜೀವನದಲ್ಲಿ, ನಿಮ್ಮ ದಿನದಲ್ಲಿ ಸೇರಿಸಿದೆ ಅಂತ ಅನ್ಸುತ್ತೆ? ಮೀ ಅಂತ ಟೈಪ್ ಮಾಡಿ. ಏನಾದ್ರೂ ವ್ಯತ್ಯಾಸ ಕಾಣ್ತಿದ್ಯಾ ನಿಮ್ಮ ಆಲೋಚನಾ ಕ್ರಮದಲ್ಲಿ, ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ದಿನದಲ್ಲಿ? ಎಷ್ಟು ಜನಕ್ಕೆ ಆ ವ್ಯತ್ಯಾಸ ಕಾಣ್ತಾ ಇದೆ? ಆ ಕಾರ್ಯಕ್ರಮ ಆಗೋದು, ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು, ಅದು ನಮ್ಮ ಒಂದು ಗುರಿ ಆಗಿರ್ಬೋದು, ಅಂತಿಮ ಸಂಕಲ್ಪವಾಗಿರ್ಬೋದು. ಆದ್ರೆ ನಾವು ಮಾಡ್ತಾ ಇರೋ ಹೀಲಿಂಗ್ ಆ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ. ಈ ಕ್ಷಣ ನಮ್ಮ ಜೀವನದಲ್ಲಿ ಸ್ವಲ್ಪ ಸಕಾರಾತ್ಮಕತೆಯನ್ನ ಹೇಗೆ ಒಂದು ಟುಸ್ಸಾಗಿರೋ ಬಲೂನ್ಗೆ ಊದಿ ಊದಿ ಗಾಳಿಯನ್ನ ತುಂಬಿಸ್ತೀವೋ, ಆ ರೀತಿ ನಮ್ಮಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನ ಹೊರಗಾಕಿ ಸಕಾರಾತ್ಮಕತೆಯನ್ನ ಪ್ರತಿದಿನ ತುಂಬಿಸ್ತಾ ಇದ್ದೀನಿ. ಯಾಕಂದ್ರೆ ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಇದ್ರೆ ನಾವ್ ಏನ್ ಅನ್ಕೊಂಡ್ರು ನಡೆಯುತ್ತೆ. ಸೊ ನಾವೆಲ್ಲ ಒಟ್ಟಿಗೆ ಬಂದು ಒಂದು 500 ಜನ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಅದು ನಡೆಯುತ್ತೆ. ಸೊ ಹಾಗಾಗಿ ಸಕಾರಾತ್ಮಕತೆಯನ್ನ ಪ್ರತಿದಿನ ತುಂಬಿಸುವ ಒಂದು ಪ್ರಕ್ರಿಯೆ ಇದು. ಸೊ ನೀವೆಲ್ಲ ಸಂಪೂರ್ಣವಾಗಿ ಭಾಗವಹಿಸಿ, ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಭಾಗವಹಿಸಿ. ಸೊ ಸೂಪರ್. ಇವತ್ತು ಒಂದು ದೃಶ್ಯೀಕರಣ ಆಗಿರ್ಲಿ, ದೃಢೀಕರಣ ಆಗಿರ್ಲಿ, ಇದ್ರಲ್ಲೆಲ್ಲ ನಾವೇ ಹೇಳ್ತೀವಿ, ನಿರ್ದಿಷ್ಟವಾಗಿ ಒಂದು ವಿಷಯವನ್ನ ಕೇಳಿ ಬೇಗ ಸಿಗುತ್ತೆ ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಒಂದು ವಿಷಯವನ್ನ ಕೇಳಿ, ಎಷ್ಟು ₹1000 ಬೇಕು, ಎಷ್ಟು ದಿನದಲ್ಲಿ ಬೇಕು, ಯಾವ ತರ ಬೇಕು ಅಂತ ಕೇಳಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮತೆ ಇದೆ. ಯಾವುದೇ ವಿಷಯವಾಗಿರ್ಲಿ, ಯಾಕಂದ್ರೆ ಇವತ್ತು ಬೆಳಗ್ಗೆ ನಾನು ಹೀಲಿಂಗ್ ಕ್ಲಬ್ ಸೆಷನ್ ಇತ್ತು, ಅಲ್ಲಿ ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರೊಬ್ಬರು ಹೋಪೋನೋಪೋನೋ ಎಷ್ಟು ಸತಿ ಹೇಳ್ಬೇಕು, 2 ವಾಕ್ಯ ಹೇಳಿಬಿಟ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ, ಈ ತರ ಎಲ್ಲ ಕೇಳ್ತಾ ಇದ್ರು. ಅವಾಗ ನಾನು ಯೋಚಿಸ್ತಾ ಇದ್ದೆ, ಈಗ ನಾವೆಲ್ಲ ಒಂದು ಫೆಬ್ರವರಿನಲ್ಲಿ ಈ ಕಾರ್ಯಕ್ರಮ ಆಗ್ಬೇಕು ಅಂತ ಅಂದ್ಕೊಂಡು ಸಂಕಲ್ಪವನ್ನ ತಗೊಂಡಿದೀವಿ. ಆದ್ರೆ ನಾನು ಮನ್ಸಲ್ಲಿ ದಿನ ಬರ್ತಾ ಇದೆ, ಫೆಬ್ರವರಿ ಬರ್ತಾ ಇದೆ, ಇದಾಗತ್ತಾ ಇಲ್ವಾ ಅಂದಾಗ ನನ್ನ ಮನ್ಸಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ, ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ? ಗೆಳೆಯರೆ, ಎನ್ ಅಥವಾ ಎಸ್ ಅಂತ ಟೈಪ್ ಮಾಡಿ. ಯಾವಾಗ ಆಗತ್ತೆ, ಇದಾಗತ್ತೋ ಇಲ್ವೋ, ಟೈಮ್ ಹತ್ರ ಬರ್ತಿದ್ಯಲ್ಲ ಅಂತ ಯೋಚಿಸಿದಾಗ ಯಾವ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ? ಭಯ ಬರುತ್ತೆ, ಆತಂಕ ಬರುತ್ತೆ, ಕೆಲಸ ಮಾಡುತ್ತಾ ಇಲ್ವಾ ಅನ್ನೋ ಸಂಶಯ ಬರುತ್ತೆ. ನಾವು ಆಕರ್ಷಣೆಯ ನಿಯಮದ ಮೂಲವನ್ನ ಯಾವತ್ತೂ ಮರಿಬಾರ್ದು. ನಮ್ಮ ನಿಯಮಗಳು, ಅಯ್ಯೋ ನಾನು ಹೋಪೋನೋಪೋನೋ ಮಾಡಿದ್ಮೇಲೆ ಇದು ಮಾಡಿದ್ರೆ ವರ್ಕ್ ಆಗತ್ತಾ ಇಲ್ವಾ, ಇಷ್ಟತಿ ಮಾಡಿದ್ರೆ ವರ್ಕ್ ಆಗತ್ತಾ ಇಲ್ವಾ, ಈ ತರ ಪ್ರಶ್ನೆಗಳಲ್ಲಿ ಸಿಕ್ಕಾಕೊಂಡಾಗ ಅದರ ಸಂಪೂರ್ಣ ಸಕಾರಾತ್ಮಕ ಶಕ್ತಿಯನ್ನ ನಾವು ಅನುಭವಿಸೋದಕ್ಕಾಗಲ್ಲ. ನಮ್ಮ ನಂಬಿಕೆಗೆ ಅನುಸಾರವಾಗಿ ನಮ್ಮ ಇಡೀ ಜೀವನ ಸೃಷ್ಟಿಯಾಗತ್ತೆ ಅನ್ಬೇಕಾದ್ರೆ, ನಾನು ಹೇಗ್ ಮಾಡಿದ್ರು ನನಗೆ ಚೆನ್ನಾಗೇ ಕೆಲಸ ಮಾಡುತ್ತೆ ಅಂತ ನಂಬಿಬಿಟ್ರೆ ಎಲ್ಲವೂ ಅದ್ಭುತವಾಗಿ ಆಗತ್ತೆ. ಹೋಪ್ ಅನ್ನೋ ವಿಷಯದಲ್ಲಿ ಹೇಳೋದಾದ್ರೆ, ನಾನು 108 ಸತಿ ಮಾಡಿದ್ರು ನನಗೆ ಸೂಪರ್ ಆಗಿ ಫಲಿತಾಂಶ ಸಿಗುತ್ತೆ, ನಾನು 10 ಸತಿ ಮಾಡಿದ್ರು ನನ್ ಫಲಿತಾಂಶ ಸಿಗುತ್ತೆ, ನಾನು 1000 ಸತಿ ಮಾಡಿದ್ರು ನನ್ ಫಲಿತಾಂಶ ಸಿಗುತ್ತೆ. ನಾನ್ ಮಾಡ್ತಾ ಇರೋದು
ನನ್ನ ಖುಷಿಗೆ, ನನ್ನಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನ ತೊಳೆಯೋದಕ್ಕೆ. ಫಲಿತಾಂಶಗಳು ಸಿಗೋದು ಅದು ಪ್ರಕೃತಿಯ ಒಂದು ಕೆಲಸ. ಅದಕ್ಕೂ ಇದಕ್ಕೂ ಸಂಬಂಧವನ್ನ ಸೇರಿಸಬೇಕಾಗೇ ಇಲ್ಲ. ನಾನು ಹೋಪನೋಪನೋ ನೀವು ನೆನಪಿದ್ರೆ ಬೂಟ್ ಕ್ಯಾಂಪ್ ಅಲ್ಲೂ ಹೇಳಿದೀನಿ, ಆ ಫಲಿತಾಂಶಕ್ಕಾಗಿ ಮಾಡಬೇಡಿ. ಅದ್ರ ಬಗ್ಗೆ ಯೋಚಿಸಿದಾಗ ನಿಮ್ಮಲ್ಲಿ ಯಾವ ರೀತಿಯ ಭಾವನೆಗಳು ಬರುತ್ತೆ. ಸಕಾರಾತ್ಮಕ ಭಾವನೆಗಳು ಬಂದ್ರೆ ಅದ್ಭುತ. ನಕಾರಾತ್ಮಕ ಭಾವನೆಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಕ್ಷಮೆಯನ್ನ ಕೇಳಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಕೇಳಿ. ಈ ಒಂದು ಅರಿವನ್ನ, ನನ್ನಲ್ಲಿ ನಕಾರಾತ್ಮಕ ಭಾವನೆ ಬರ್ತಿದೆ ಅನ್ನೋ ಒಂದು ಅರಿವನ್ನ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನ ಹೇಳಿ, ಮತ್ತೆ ಪ್ರೀತಿಯನ್ನ ಕೊಡಿ ಪ್ರಕೃತಿಗೆ. ಅದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ಇಷ್ಟೇ ಪ್ರಕ್ರಿಯೆ. ಅದೇ ರೀತಿ ಈ ಸಾಮೂಹಿಕ ಪ್ರಕ್ರಿಯೆ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ, ನನಗೆ ಇವತ್ತು ಸ್ವಲ್ಪ ಎಷ್ಟೊಂದ್ ಕೆಲಸ, ಮ್ಯೂಸಿಕ್ ವಿಡಿಯೋದು ಎಷ್ಟೊಂದ್ ಕೆಲಸ ಆಗ್ತಾ ಇದೆ, ಎಷ್ಟೊಂದ್ ಜನರ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಇವ್ರ ಫೋನ್ಗೆ ಸಿಗ್ತಾರೆ, ಅವ್ರು ಸಿಗಲ್ಲ, ಅವ್ರು ಮೀಟಿಂಗ್ ಅಂದ್ರೆ ಇವ್ರದ್ದು ಮೀಟಿಂಗ್ ಏನೋ ಮಿಸ್ ಆಗುತ್ತೆ. ಈ ತರ ಎಲ್ಲ ಆಗ್ತಿದ್ದಾಗ ಸಡನ್ ಆಗಿ ನಮ್ಮ ಮನ್ಸಲ್ಲಿ ಮತ್ತೆ ಆ ಪ್ರೆಷರ್ ಟ್ರಿಗರ್ ಆಗುತ್ತೆ. ಟೈಮ್ ಹತ್ರ ಬರ್ತಾ ಇದೆ, ಇದು ಆಗುತ್ತಾ ಇಲ್ವಾ ಇದು. ಸೊ ಅವಾಗ ನಾನು ಅಂದ್ಕೊಂಡೆ, ಯಾಕೆ ಈ ಭಯ ಬರ್ತಾ ಇದೆ, ಯಾಕೆ ಈ ಸಂಶಯ ಬರ್ತಾ ಇದೆ ಅಂದ್ರೆ, ನಾನೊಂದು ಅನ್ಕೊಂಡಿದ್ದೀನಲ್ಲ ಅದು ಆಗ್ಬಿಡ್ಬೇಕು ಅನ್ನೋ ಒಂದು ಒಳಗಿಂದ ಆ ಒಂದು ತವಕ ಏನಿದೆ, ಅದರಿಂದ ಈ ಭಯ ಬರ್ತಾ ಇದೆ, ಈ ಒಂದು ಸಂಕಟ ಬರ್ತಾ ಇದೆ. ಪ್ರಕೃತಿ ಎಲ್ಲವನ್ನೂ ಅದ್ಭುತವಾಗಿ ಮಾಡುತ್ತೆ. ಯಾವ ಸಮಯದಲ್ಲಿ ಅದಕ್ಕೆ ಕರೆಕ್ಟ್ ಅನ್ಸುತ್ತೋ ಆ ಸಮಯದಲ್ಲಿ ಮಾಡುತ್ತೆ. ನಾವ್ ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡುತ್ತೆ. ಸೊ ನಾವು ಅಂದ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ನಮ್ಗೆ ಏನ್ ಬೇಕೋ ನಿರ್ದಿಷ್ಟವಾಗಿ ನಾವು ಕೇಳ್ಬೋದು. ಆಗೋಗಿದೆ, ನಮ್ ಕೆಲ್ಸ ಆಗೋಗಿದೆ. ಈಗ ಪ್ರಕೃತಿ ಅದೇ ಡೇಟಿಗೆ ಮಾಡುತ್ತಾ, ಅಥವಾ ಒಂದು ವಾರ ಆಮೇಲೆ ಮಾಡುತ್ತಾ, ಅಥವಾ ಒಂದು ತಿಂಗಳು ಆಮೇಲೆ ಮಾಡುತ್ತಾ, ಅದು ಪ್ರಕೃತಿಗೆ ಬಿಟ್ಟಿದ್ದು. ಆದ್ರೆ ನಾವು ಈ ಕ್ಷಣ ಖುಷಿಯಾಗಿರ್ಬೇಕು, ಈ ಕ್ಷಣ ನಾವು ಸಕಾರಾತ್ಮಕವಾಗಿರ್ಬೇಕು, ಈ ಕ್ಷಣ ನಾನು ಖುಷಿಯಾಗಿರ್ಬೇಕು ಅನ್ನೋದನ್ನ ನನ್ನ ಆದ್ಯತೆಯಾಗಿ ಇಟ್ಕೊಂಡ್ರೆ ಅವಾಗ ನಿಮಗೆ ಸಂಶಯ ಬರಲ್ಲ, ಟೆನ್ಷನ್ ಆಗಲ್ಲ, ಭಯ ಬರಲ್ಲ, ಒದ್ದಾಟ ಬರಲ್ಲ. 10 ಲಕ್ಷ ರೂಪಾಯಿ ನನ್ಗೆ ಬರಬೇಕು ಅಂತ ನಾವು ಮ್ಯಾಜಿಕ್ ಆಫ್ 6 ಅಲ್ಲಿ ಅದಕ್ಕೆ ಆಶೀರ್ವಾದ ಮಾಡ್ತಿರ್ಬೋದು. ಆದ್ರೆ 10 ಲಕ್ಷ ಬರ್ಲೇಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ನಾವಿಲ್ಲಿ ಎಷ್ಟೊಂದು ಜಾಗದಿಂದ ಬೇರೆ ಬೇರೆ ಕಡೆಯಿಂದ ಹಣ ಬರೋದಿರ್ಬೋದು, ಬೇರೆ 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 ಕಡೆಯಿಂದ ಏನೇನೋ ಬೇರೆ ತರ ಅವಕಾಶಗಳು ಬರೋದಿರ್ಬೋದು, ಅದನ್ನೆಲ್ಲ ನಾವೇ ತಡೆದು ಬಿಡ್ತೀವಿ. ಯಾಕಂದ್ರೆ ಆ ಒಂದು ಹಠವನ್ನ ಹಿಡಿದುಕೊಂಡು ಕೂತ್ಕೊಂಡಾಗ ಸಂಶಯ ಜಾಸ್ತಿ ಆಗತ್ತೆ, ಒದ್ದಾಟ ಜಾಸ್ತಿ ಆಗತ್ತೆ, ಭಯ ಜಾಸ್ತಿ ಆಗತ್ತೆ. ಸೊ ಆ ಹಠವನ್ನ ನಾವು ಎಷ್ಟಕ್ಕೆಷ್ಟು ಬರುತ್ತೆ ಅದು. ಯಾಕಂದ್ರೆ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿರೋದೆಲ್ಲ, ಒಂದು ವಿಷಯ ಬಂದ್ರೆ ಅದಕ್ಕೆ ಛಲ ಇರಬೇಕು, ಹಠ ಇರಬೇಕು, ಅದಕ್ಕೆ ಒಂದು ಉತ್ಸಾಹ ಇರಬೇಕು, ಅದನ್ನ ಸಂಪೂರ್ಣವಾಗಿ ಮಾಡ್ಬೇಕು ಅಂತ ಆ ತರನೇ ನಾವು ಯೋಚಿಸಿರೋದು. ಅದು ಉತ್ಸಾಹ ಇರೋದು ಓಕೆ, ಅದ್ರಲ್ಲಿ ಖುಷಿ ಇರೋದು ಓಕೆ. ಆದ್ರೆ ಅದ್ರ ಜೊತೆಗೆ ಉತ್ಸಾಹದ ಆ ಒಂದು ಎಕ್ಸೈಟ್ಮೆಂಟ್ ಜೊತೆನೆ ಭಯನೂ ಬರ್ತಾ ಇರುತ್ತೆ. ಅದು ಸಮಸ್ಯೆ. ಎಕ್ಸೈಟ್ಮೆಂಟ್, ಉತ್ಸಾಹ ಸಮಸ್ಯೆ ಅಲ್ಲ. ಉತ್ಸಾಹ, ಅದನ್ನ ಮಾಡ್ಬೇಕು ಅನ್ನೋ ಹುಮ್ಮಸ್ಸು, ಅದೆಲ್ಲ ಸಮಸ್ಯೆ ಅಲ್ಲ. ಆದ್ರೆ ಆ ಉತ್ಸಾಹದ ಜೊತೆನೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಆಗುತ್ತೋ ಇಲ್ವೋ, ಇದು ಹೆಂಗಾಗುತ್ತೋ ಅನ್ನೋ ಸಂಶಯನೂ ಬರುತ್ತೆ. ಎಷ್ಟು ಜನಕ್ಕೆ ಇದರ ಅನುಭವ ಆಗಿದೆ ಮೀ ಅಂತ ಟೈಪ್ ಮಾಡಿ ಗೆಳೆಯರೆ. ಉತ್ಸಾಹ ತಪ್ಪಲ್ಲ, ಉತ್ಸಾಹ ಬೇಕು, ಹುಮ್ಮಸ್ಸು ಬೇಕು, ಖುಷಿ ಬೇಕು, ಆನಂದ ಬೇಕು, ಅದೆಲ್ಲ ಓಕೆ. ಆದ್ರೆ ನಮಗೆ ಆ ಉತ್ಸಾಹನ ಅದೇನೋ ಅವಳಿ ಜವಳಿಗಳು ಅಂತಾರೆ ಅಲ್ವಾ, ಈ ಉತ್ಸಾಹಕ್ಕೆ ಅವಳಿ ಜವಳಿ ಅದು ಭಯ. ಹಾಗಾಗಿ ಉತ್ಸಾಹ ಬಂದಾಗ ಅವಳಿ ಜವಳಿನೂ ಜೊತೆ ಬರುತ್ತೆ. ನಾವು ಗಮನ ಹರಿಸಿ ನಮ್ಮ ಸಂಪೂರ್ಣ ಗಮನವನ್ನ ಉತ್ಸಾಹದ ಕಡೆ ತಿರುಗಿಸ್ಬೇಕು. ಭಯವನ್ನ ಪ್ರಕೃತಿಗೆ ಶರಣಾಗ್ಬಿಡ್ಬೇಕು. ಪ್ರಕೃತಿಗೆ ಶರಣಾಗ್ಬಿಟ್ರೆ, ಅದೇ ಆ ಹಠವನ್ನ ನಾವು ಬಿಟ್ಬಿಟ್ರೆ, ಆ ಭಯ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ. ಆ ಭಯ ನಮಗೇನು, ಯಾಕಂದ್ರೆ ಆ ಭಯ ಬರೋದೇ ಎಲ್ಲಿಂದ? ನಾನು, ನನ್ನ ಯೋಜನೆ, ನನ್ನ ಸಂಕಲ್ಪ, ನಾನ್ ಅಂದ್ಕೊಂಡಿರೋ ಡೇಟು, ನಾನ್ ಅಂದ್ಕೊಂಡಿರೋ ತರ ಆಗ್ಬೇಕು. 500 ಜನ ಅನ್ನೋದು 100 ಜನ ಬರ್ಲಿ, 1000 ಜನ ಬರ್ಲಿ, ಹೆಂಗ್ ಬಂದ್ರು ಪ್ರಕೃತಿ ಯಾವ ರೀತಿ ಅದನ್ನ ಅದ್ಭುತವಾಗಿ ಮಾಡುತ್ತೋ ಪ್ರಕೃತಿಗೆ ಬೇಡ. ನನ್ನ ಉದ್ದೇಶ ಏನು, ಸಂಕಲ್ಪ ನಾನು ಹೇಳಾಗೋಗಿದೆ. ಅದಕ್ಕೆ ನಾವು ಈ ತರ ಹೀಲಿಂಗ್ ಮಾಡ್ತಾ ಇದ್ದೀವಿ. ಈ ಕ್ಷಣ ಯಾರೆಲ್ಲ ನನ್ನ ಜೊತೆ ಹೀಲಿಂಗ್ ಮಾಡ್ತಾ ಇದಾರೆ, ಅವರ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶಗಳು ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಸೂಪರ್. ಅಲ್ಲೇ ನಮ್ಮ ಹೀಲಿಂಗ್ ನ ಪ್ರಕ್ರಿಯೆಗೆ ಫಲಿತಾಂಶ ಸಿಕ್ಕಂತಾಯ್ತು. ಸೊ ಈ ರೀತಿ ನನಗ್ ನಾನೇ ಹೇಳಕ್ ಶುರು ಮಾಡಿದ್ದೆ, ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗೋಯ್ತು. ಓಕೆ, ಆರಾಮಾಗಿ ಮತ್ತೆ ಆ ಒಂದು ಏನ್ ಸ್ವಲ್ಪ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಯ್ತು, ಹಾಗೇ ಕೂಲ್ ಡೌನ್ ಆಗೋಯ್ತು. ಸೊ ಇದನ್ನೇ ಎಲ್ಲರೂ ಮಾಡ್ತಾ ಹೋಗಿ. ಸೊ ಅದಕ್ಕೆ ಇವತ್ತು ನಮ್ಮ ಒಳಗೆ ಬರುವ ಹಠವನ್ನ ತಣಿಸೋದಕ್ಕೆ ಒಂದು ಹೀಲಿಂಗ್ ನ ಒಂದು ಸಾಮೂಹಿಕ ಆಶೀರ್ವಾದವನ್ನ ಮಾಡೋಣ. ಸೊ ಎಲ್ಲರಿಗೂ ಇದು ಸಂಪೂರ್ಣವಾಗಿ ಈ ಒಂದು ವಿಷಯ ಅರ್ಥ ಆಗಿದ್ರೆ 100 ಅಂತ ಟೈಪ್ ಮಾಡ್ಬೋದಾ? ಪ್ರಶ್ನೆಗಳಲ್ಲಿ ಸಿಕ್ಕಾಕೊಳ್ಳೋದು,
ನಾ ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋ ಯೋಚನೆನಲ್ಲಿ ಸಿಕ್ಕಾಕೊಳ್ಳೋದು, ಮತ್ತೆ ನಾನು ಅಂದ್ಕೊಂಡಂಗೆ ಆಗ್ಬೇಕು ಅನ್ನೋ ಹಠದಲ್ಲಿ ಸಿಕ್ಕಾಕೊಳ್ಳೋದು, ಈ ತರ ಆದಾಗ ನಿಮಗೆ ನೀವು ಕೇಳಬೇಕಾಗಿರೋ ಒಂದೇ ಪ್ರಶ್ನೆ, ಈ ಒಂದು ಹಠ, ಈ ಒಂದು ಯೋಚನೆ, ಈ ಒಂದು ಆಲೋಚನೆ ನನ್ನಲ್ಲಿ ಪ್ರೆಷರ್, ನನ್ನಲ್ಲಿ ಒದ್ದಾಟ, ಭಯ, ಆತಂಕ, ಸಂಶಯ ಈ ರೀತಿ ಭಾವನೆಗಳನ್ನ ಕೊಡ್ತಾ ಇದೆಯಾ, ಅಥವಾ ಖುಷಿ, ಆನಂದ, ನಿರಾಳತೆ, ಆತ್ಮತೃಪ್ತಿ, ಸಂತೋಷ ಈ ರೀತಿ ಭಾವನೆಗಳನ್ನ ಕೊಡ್ತಾ ಇದೆಯಾ? ಇದು ಕೇಳಿದಾಗ ನಿಮಗೆ ಉತ್ತರ ಗೊತ್ತಾಗುತ್ತೆ. ಸಕಾರಾತ್ಮಕ ಆಲೋಚನೆಗಳು ಬಂದ್ರೆ ಸೂಪರ್, ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ನಮ್ಮೆಲ್ಲರ ಆಶೀರ್ವಾದವನ್ನ ಈಗ ನಾವು ಪಡ್ಕೊಳ್ಳೋಣ, ಅದೇ ಅದನ್ನ ಹಾಗೆಯೇ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಬಿಡುತ್ತೆ. ಸೂಪರ್. ಎಲ್ಲ ಗ್ಯಾಲರಿ ವ್ಯೂ ಬನ್ನಿ, ಎಲ್ಲರೂ ಗ್ಯಾಲರಿ ವ್ಯೂ ಬಂದು ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಬೇಗ ಬೇಗ. ಮತ್ತೆ ಎಲ್ಲರೂ ವಿಡಿಯೋನಲ್ಲಿರೋರು ಆದಷ್ಟು ಕ್ಯಾಮರಾನ ಚೆನ್ನಾಗಿ ಕ್ಲೀನ್ ಆಗಿ ಮಧ್ಯದಲ್ಲಿ ಬರ್ಬೇಕು, ನೀವು ಆ ತರ ಇಟ್ಕೊಳ್ಳಿ. ನಿಮ್ಮ ತಲೆ ಕಟ್ ಆಗೋದು, ಮೂಗ್ ಕಟ್ ಆಗೋದು, ಈ ಕಡೆ ಆ ಕಡೆ ಎಲ್ಲ ಇಟ್ಕೊಳ್ಳಿ. ಕ್ಲೀನ್ ಆಗಿ ಕ್ಯಾಮರಾನ ಸ್ವಲ್ಪ ಯಾಕಂದ್ರೆ ಡೈಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ಬಿಡಿ. ಏನಾದ್ರೂ ನಿಮ್ಮ ಮುಂದೆ ಒಂದು ಪುಸ್ತಕನೋ ಏನೋ ಇಟ್ಬಿಟ್ಟು ಕ್ಲೀನ್ ಆಗಿ ಕ್ಯಾಮರಾಗೆ ನಿಮ್ಮ ಮುಖ ಚೆನ್ನಾಗಿ ಕಾಣಬೇಕು. ಮತ್ತೆ ಮುಖದ ಮುಂದೆ ಒಂದು ಲೈಟ್ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮುಖ ಕಾಣಿಸಿದಷ್ಟು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಅಲ್ವಾ, ನಮ್ಮ ಶಬ್ದ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮ ಇದೆರಡರಲ್ಲೂ ನಮ್ಮ ಶಕ್ತಿಯ ವಿನಿಮಯ ಆಗ್ತಾ ಇರುತ್ತೆ. ಸೊ ಒಬ್ಬರ ಮುಖವನ್ನ ನಾವು ನೋಡಿ ಆ ಹೀಲಿಂಗ್ ಅನ್ನ ಮಾಡಿದಾಗ, ನೀವು ಆ ಧ್ವನಿಯನ್ನ ಕೇಳಿಸ್ಕೊಂಡು ಹೀಲಿಂಗ್ ಅನ್ನ ಅನುಭವಿಸಿದಾಗ, ಯಾಕಂದ್ರೆ ಹೋಪೋನೋಪೋನೋ ಆ ಹೀಲಿಂಗ್ ಪ್ರಕ್ರಿಯೆಯೇ ನಮ್ಮ ಮಾತುಗಳ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ಅದನ್ನ ನೀವು ಎಷ್ಟು ಸ್ಪಷ್ಟವಾಗಿ ಕೇಳಿಸ್ಕೊಂಡು, ಎಷ್ಟು ಅದರ ಮೇಲೆ ಏಕಾಗ್ರತೆಯನ್ನ ಕೊಟ್ಟು ಕೇಳಿಸ್ಕೊಳ್ತೀರೋ ಅಷ್ಟು ಫಲಿತಾಂಶ ಹೆಚ್ಚುತ್ತಾ ಹೋಗುತ್ತೆ. ಸೊ ವಿಡಿಯೋ ಕ್ಯಾಮರಾಗೆ ಚೆನ್ನಾಗಿ ಮುಖ ಕಾಣೋ ತರ ಸೆಟ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಟರ್ನ್ ಆನ್ ಮಾಡಿಟ್ಕೊಂಡು ಕೂತ್ಕೊಳ್ಳಿ ಎಲ್ಲ. ಓಕೆ, ಸೂಪರ್. ಎಲ್ಲರೂ ನಿಮ್ಮ ಹೃದಯದ ಮೇಲೆ ಎರಡೂ ಕೈಗಳನ್ನ ಇಟ್ಕೊಂಡು ಕಣ್ಣನ್ನ ಮುಚ್ಕೊಳ್ಳಿ. ನಾನು ಹೇಳೋದನ್ನ ಹಾಗೆಯೇ ಕಲ್ಪನೆ ಮಾಡ್ಕೊಳ್ತಾ ಹೋಗಿ. ನಾವು ಕಣ್ಣನ್ನ ಮುಚ್ಕೊಂಡು ಏನಕ್ಕೆ ಮಾಡ್ತಿದೀವಿ ಅಂದ್ರೆ, ನಮ್ಮ ಚೇತನ ಮನಸ್ಸಿನ ಜೊತೆ ನಾವು ಮಾತಾಡ್ತಾ ಇಲ್ಲ, ನಮ್ಮ ಅಚೇತನ ಮನಸ್ಸಿನ ಜೊತೆ ಮಾತಾಡ್ತಾ ಇದೀವಿ. ಯಾಕಂದ್ರೆ ಅಚೇತನ ಮನಸ್ಸು ನಮ್ಮ ಚೇತನ ಮನಸ್ಸಿಗಿಂತ ಸಾವಿರ ಪಾಲು ಶಕ್ತಿಶಾಲಿಯಾದ ಒಂದು ವಿಷಯ. ಹಾಗಾಗಿ ಅಚೇತನ ಮನಸ್ಸಿಗೆ ಹೇಳ್ತಾ ಇದ್ದೀವಿ, ಗೆಳೆಯರೇ, ನಮ್ಮ ಜೀವನದಲ್ಲಿ ನಾವು ಏನನ್ನ ಇಷ್ಟಪಟ್ರು, ಏನು ಕೇಳಿದ್ರು, ಏನನ್ನೇ ನಾವು ಬೇಕು ಅಂತ ಆಸೆ ಪಟ್ರು ಪ್ರಕೃತಿ ಇಲ್ಲ ಅಂತ ಹೇಳೋದಿಲ್ಲ. ಪ್ರಕೃತಿ ನಮ್ಮ ಆಸೆಯನ್ನ ಪೂರೈಸೋದಕ್ಕೆ ಏನೆಲ್ಲ ಮಾಡ್ಬೇಕೋ ಮಾಡ್ತಾ ಇದೆ. ಆದರೆ ನಾವು ಏನನ್ನೇ ಬಯಸಿದರೋ, ಅದು ಹೇಗೇ ಬರಬೇಕು ಅಂತ ಬಯಸಿದರೋ, ಯಾವ ಸಮಯದಲ್ಲಿ ಬರಬೇಕು ಅಂತ ಬಯಸಿದರೋ, ಪ್ರಕೃತಿ ಅದಕ್ಕಿಂತ ಅದ್ಭುತವಾಗಿಯೇ ನಮಗೆ ಎಲ್ಲವನ್ನ ತಂದು ಕೊಡುತ್ತೆ. ಪ್ರಕೃತಿ ನಮಗೆ ಒಂದು ವಿಷಯವನ್ನ ನಾವು ಅಂದುಕೊಂಡ ರೀತಿಯಲ್ಲಿ ತಂದು ಕೊಡಬೇಕು ಅನ್ನೋ ಒಂದು ಹಠವನ್ನ ನಾವು ಬಿಟ್ಟಾಗ, ಪ್ರಕೃತಿ ಅದಕ್ಕೆ ಇರುವ ಅಪಾರ ಜ್ಞಾನದಲ್ಲಿ, ಅಪಾರ ಅರಿವಿನಲ್ಲಿ, ಅಪಾರ ದೂರದೃಷ್ಟಿಯಲ್ಲಿ ಅದು ಯಾವ ರೀತಿಯಲ್ಲಿ ಬೇಕಾದರೂ ನಮಗೆ ಆಶ್ಚರ್ಯವಾಗುವಂತೆ, ನಮಗೆ ವಿಸ್ಮಯವೆನಿಸುವಂತೆ, ನಮಗೆ ಪವಾಡ ಅನಿಸುವಂತೆ ಅದ್ಭುತವಾದ ರೀತಿಯಲ್ಲಿ ನಮಗೆ ಏನನ್ನ ಬೇಕಾದ್ರೂ ತಂದು ಕೊಡೋ ಸಾಧ್ಯತೆ ಪ್ರಕೃತಿಗಿದೆ. ಹಾಗಾಗಿ ನಾವು ಮಾಡಬೇಕಾಗಿರೋದಲ್ಲ, ನಮ್ಮ ಈ ಸಣ್ಣ ಅನುಭವ, ಈ ಭೂಮಿಯ ಮೇಲೆ ಸಣ್ಣ ಒಂದು ಪಯಣವನ್ನ ನಾವೇನ್ ಮಾಡ್ತಾ ಇದೀವಿ, ಆ ಪಯಣದಲ್ಲಿ ಒಂದು ಸಣ್ಣ ಅನುಭವವನ್ನ ನಾವೇನ್ ಪಡ್ಕೊಂಡಿದೀವಿ, ಅದರಿಂದ ಬಂದಿರೋ ಒಂದು ಸಣ್ಣ ಜ್ಞಾನದಲ್ಲಿ ನಾವು ನಂದೇ ಆಗ್ಬೇಕು, ನಾನ್ ಅಂದ್ಕೊಂಡಂಗೆ ಆಗ್ಬೇಕು ಅಂತ ಯೋಚಿಸಿದಾಗ, ಅದರಿಂದ ಪ್ರಕೃತಿ ಏನ್ ಕೋಪ ಮಾಡ್ಕೊಳ್ಳಲ್ಲ, ಪ್ರಕೃತಿ ಏನ್ ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಆ ಹಠದಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಮನಸ್ಸಿನಲ್ಲಿ ನಮಗೇ ಗೊತ್ತಿಲ್ಲದೆ ಆ ಹಠದಿಂದಾನೆ, ನಾನು, ನನ್ನದು, ನನ್ನ ಯೋಚನೆ, ನನ್ನ ಆಲೋಚನೆ ಅನ್ನೋ ಒಂದು ಹಠದಿಂದಾನೆ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಕಾರಾತ್ಮಕ ಭಾವನೆಗಳು ಹೆಚ್ಚಾಗ್ತಾ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಅದು ಪ್ರಕೃತಿ ನಮಗಾಗಿ ತಂದಿರುವ ಅದ್ಭುತವಾದ ವಿಸ್ಮಯಗಳನ್ನೆಲ್ಲ ತಡೆಯೋ ಒಂದು ಅಡ್ಡಗೋಡೆಯಾಗಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಪ್ರತಿ ಕ್ಷಣ ನಮ್ಮ ಮನಸ್ಸಲ್ಲಿ ಆ ಹಠ ಬಂದಾಗ, ಆ ಒಂದು ನಾನು ಅಂದ್ಕೊಂಡಿದ್ದೆ ಆಗ್ಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ, ನಾವು
ನಮ್ಮ ಮನಸ್ಸಿಗೆ ಸ್ವಲ್ಪ ತಿಳಿ ಹೇಳಿ ಪ್ರಕೃತಿಗೆ ಶರಣಾಗುವಂತೆ ಮಾರ್ಗದರ್ಶನ ನೀಡ್ತಾ ಹೋಗೋಣ. ನಾವು ಪ್ರಕೃತಿಗೆ ಶರಣಾಗೋದ್ರಿಂದ ನಮ್ಮ ಆಲೋಚನೆಗಳು, ನಮ್ಮ ಆಸೆಗಳು ಕೈ ಬಿಡ್ತಾ ಇಲ್ಲ. ಪ್ರಕೃತಿ ಅದನ್ನ ವೇಗವಾಗಿ, ಅದ್ಭುತವಾಗಿ, ಅಮೋಘವಾಗಿ, ಪವಾಡಮಯವಾಗಿ ತಂದುಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಎಲ್ಲರೂ ನಿಧಾನಕ್ಕೆ ಕಣ್ಣುಗಳನ್ನ ತೆರೆದು ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಎಲ್ಲರನ್ನ ನೋಡ್ತಾ ನಿಧಾನಕ್ಕೆ ನಾನು ಹೇಳೋದನ್ನ ಹೇಳಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ತಮ್ಮ ತಮ್ಮ ಆಸೆಗಳ ಬಗ್ಗೆ, ತಮ್ಮ ತಮ್ಮ ಸಂಕಲ್ಪಗಳ ಬಗ್ಗೆ, ತಮ್ಮ ತಮ್ಮ ಕಷ್ಟಗಳ ಬಗ್ಗೆ ಏನೆಲ್ಲ ಸೀಮಿತ ನಂಬಿಕೆಗಳಿದೆ, ಹಠ ಇದೆ, ಒದ್ದಾಟ ಇದೆ, ಅದಕ್ಕೆ ಕಾರಣವಾಗಿರುವ ಏನೇ ನಕಾರಾತ್ಮಕ ಆಲೋಚನೆಗಳಾಗ್ಲಿ, ಭಾವನೆಗಳಾಗ್ಲಿ, ಅದೆಲ್ಲವನ್ನು ಸಂಪೂರ್ಣವಾಗಿ ಪ್ರಕೃತಿಗೆ ಸಮರ್ಪಿಸಿ ಸಂಪೂರ್ಣ ಶರಣಾಗತೆಯಿಂದ ಈ ಕ್ಷಣದಲ್ಲಿ ಖುಷಿಯಾಗಿರುವ ಶಕ್ತಿ ನಮ್ಮೆಲ್ಲರ ಒಂದು ಸಾಮೂಹಿಕ ಆಶೀರ್ವಾದದಿಂದ ಎಲ್ಲರ ದೇಹವನ್ನ, ಮನಸ್ಸನ್ನ, ಹೃದಯವನ್ನ, ಆತ್ಮವನ್ನ ಪ್ರವೇಶಿಸ್ತಾ ಇದೆ. ಈ ಒಂದು ಶಕ್ತಿಯ ಕಾರಣ ನಮ್ಮಲ್ಲಿ ನಾವು ಅಂದುಕೊಂಡ ವಿಷಯ ಇದೇ ರೀತಿ ಆಗ್ಬೇಕು, ಇದೇ ಸಮಯದಲ್ಲಿ ಆಗ್ಬೇಕು, ಇವರಿಂದಾನೇ ಆಗ್ಬೇಕು, ಈ ದಾರಿಯಿಂದಾನೇ ಆಗ್ಬೇಕು, ಈ ರೀತಿ ಏನೆಲ್ಲ ಹಠಗಳಿತ್ತು ಅದೆಲ್ಲ ಸಂಪೂರ್ಣವಾಗಿ ನಮ್ಮಿಂದ ಹೊರಗೋಗ್ತಾ ಇದೆ. ಒಮ್ಮೆ ಪ್ರಕೃತಿಗೆ ಹೇಳ್ಬಿಟ್ರೆ ಪ್ರಕೃತಿ ಅದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡು ಅದ್ಭುತವಾದ ರೀತಿಯಲ್ಲಿ ತಂದು ಕೊಡುತ್ತೆ ಅನ್ನೋ ನಂಬಿಕೆನಲ್ಲಿ ನಾವೆಲ್ಲ ಖುಷಿಯಾಗಿ ಬಾಳ್ತಾ ಇದ್ದೀವಿ, ನಂಬಿಕೆಯಿಂದ ಬಾಳ್ತಾ ಇದ್ದೀವಿ, ಆ ಶರಣಾಗತೆ ಭಾವದಿಂದ ಬಾಳ್ತಾ ಇದ್ದೀವಿ. ಈ ಒಂದು ಭಾವದಲ್ಲಿ ಬಾಳ್ಬೇಕಾದ್ರೆ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಏನು ಒಂದು ಸಕಾರಾತ್ಮಕ ಭಾವನೆಗಳು ಸೃಷ್ಟಿಯಾಗ್ತಾ ಇದೆ. ನಂಬಿಕೆ, ವಿಶ್ವಾಸ, ಧೈರ್ಯ, ಉತ್ಸಾಹ, ಕೃತಜ್ಞತಾ ಭಾವ, ಪ್ರೀತಿ, ಶರಣಾಗತೆ, ಈ ಎಲ್ಲ ಭಾವನೆಗಳ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ತುಂಬ್ತಾ ಇದೆ. ಅದರ ಪರಿಣಾಮ ನಮ್ಮ ಆರೋಗ್ಯ, ನಮ್ಮ ವೃತ್ತಿ ಜೀವನ, ನಮ್ಮ ಬಾಂಧವ್ಯ, ನಮ್ಮ ಹಣಕಾಸು, ಈ 4 ಕ್ಷೇತ್ರಗಳಲ್ಲಿ ಅದ್ಭುತವಾದ ಫಲಿತಾಂಶಗಳು, ಅದ್ಭುತವಾದ ಪರಿಹಾರಗಳು ನಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ಬಹಳ ಸುಲಭವಾಗಿ, ಸಂತೋಷವಾಗಿ, ಆನಂದವಾಗಿ, ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಬಹಳ ಪವಾಡಮಯವಾಗಿ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡು ಬರ್ತಾ ಇದೆ. ಎಲ್ಲರಿಂದ ಸಹಾಯ ಆಗ್ತಾ ಇದೆ. ಎಲ್ಲೆಲ್ಲಿಂದಾನೋ ಸಹಾಯ ಹಸ್ತಗಳು ನಮಗ್ ಬರ್ತಾ ಇದೆ. ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಚೇತನೆ ಆಗ್ತಾ ಇದೆ. ಎಲ್ಲ ರೀತಿಯ ಅದ್ಭುತವಾದ ಅಭಿವೃದ್ಧಿ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಅನುಭವಗಳನ್ನ ನಾವೆಲ್ಲರ ಜೊತೆ ಹಂಚ್ಕೊಳ್ತಾ, ನಮ್ಮ ಸಕಾರಾತ್ಮಕ ಶಕ್ತಿಯನ್ನ ಇನ್ನೂ ಬೇರೆ ಬೇರೆ ಜನರ ಜೊತೆ ಹಂಚ್ಕೊಳ್ತಾ ನಾವೂ ಬೆಳೀತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರೋ ಜಗತ್ತೂ ಕೂಡ ಬೆಳೀತಾ ಇದೆ. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಆ ಸುಖಮಯ ಶ್ರೀಮಂತಿಕೆ ಬಹಳ ಸುಲಭವಾಗಿ, ಸರಳವಾಗಿ, ವೇಗವಾಗಿ ಜೀವನದಲ್ಲಿ ಪ್ರವೇಶಿಸ್ತಾ ಇದೆ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಯಾರಾದ್ರೂ ಏನಾದ್ರೂ ಹೊಸ ಎಕ್ಸ್ಪೀರಿಯನ್ಸಸ್, ಹೊಸ ಅನುಭವಗಳು ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ರೆ ಮೀ ಅಂತ ಟೈಪ್ ಮಾಡಿ. ಸ್ವಲ್ಪ ಬೇಗ ಆಗಿರೋದ್ರಿಂದ ಒಬ್ಬರಿಗೆ ಇಬ್ಬರಿಗೆ ನಾನು ಅವಕಾಶ ಕೊಡ್ತೀನಿ. ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹೊಸ ಅನುಭವಗಳು, ಹೊಸ ಎಕ್ಸ್ಪೀರಿಯನ್ಸಸ್ ಏನಾದ್ರು? ಓಕೆ, ಅಂಕಮ್ಮ ಅವರು ಅನ್ಮ್ಯೂಟ್ ಮಾಡ್ತೀನಿ. ಎಸ್, ಹೇಳಿ ಮಾ.
ಹೇಳಿ ಹೇಳಿ, ಕೇಳಿಸ್ತಾ ಇದೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಾನು ಹೀಲಿಂಗ್ ಆಪ್ ಸೇರ್ಕೊಂಡಾಗಿಂದ ನನ್ಗೆ ಇವತ್ತು ಕೆಲಸ ಮೇಲೆ ಬೇರೆ ಕೆಲಸ ಕೂಡ ಬಂತು. ನನ್ಗೆ 1 ವರ್ಷದಿಂದ ಕೆಲಸ ಇತ್ತು, ತುಂಬಾ ಕಷ್ಟಪಟ್ಟಿದ್ದೆ. ನನ್ಗೆ ಇವತ್ತು ಒಂದ್ ವಾರ ಮುಂಚೆನೆ ಇದ್ ಮಾಡಿದ್ರು, ಬಟ್ ಇದಕ್ ಜಾಯಿನ್ ಆದಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನನ್ಗೆ ಇವಾಗ ಸ್ವಲ್ಪ ಕೆಲಸದಿಂದ ಸ್ವಲ್ಪ ಸ್ಯಾಲರಿ ಅದಕ್ಕೆಲ್ಲ ಸ್ವಲ್ಪ ಸೊಲ್ಯೂಷನ್ ಆಯ್ತು ಸರ್. ವಾವ್, ಸೂಪರ್. ಈಗ ನೀವು 32ನೇ ಬ್ಯಾಚ್ ಜಾಯ್ನ್ ಆದ್ರಿ ಅನ್ಸುತ್ತೆ ಅಲ್ವಾ ಹೀಲಿಂಗು? ಲಾಸ್ಟ್ ಹೌದು, ವೀಕ್ ಆಗಿ. ನಾನು ಇವಾಗ ಹೌದು 3 ಮಂತ್ಗೆ ಜಾಯಿನ್ ಆಗಂತ ಇದ್ದೀನಿ. ಅಮೌಂಟ್ ಬರ್ಬೇಕು, ಅದು ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಆಗತ್ತೆ. ಪ್ರಕೃತಿ ಧನ್ಯವಾದಗಳು ಸರ್. ತಥಾಸ್ತು ತಥಾಸ್ತು. ಸೂಪರ್ ಗೆಳೆಯರೆ, ಎಲ್ಲರೂ ಸಿ ಅಂತ ಟೈಪ್ ಮಾಡ್ಬೋದಾ? ಕಂಗ್ರಾಚುಲೇಷನ್ಸ್. ಎಷ್ಟೋ ವರ್ಷಗಳಿಂದ ಸಿಗದೆ ಇರೋ ಕೆಲಸ ಒಂದ್ ಹೀಲಿಂಗ್ ಅಲ್ಲಿ ಸಿಗುತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗ್ಬೇಕು, ಎಷ್ಟು ಅದು ಶಕ್ತಿ ಇದೆ ಅಂತ. ನಾವು ಈ ರೀತಿ ಪ್ರತಿದಿನ ಹೀಲಿಂಗ್ ಮಾಡ್ತಾ ಇದೀವಿ. ಅದರ ಫಲಿತಾಂಶಗಳು ಒಬ್ಬೊಬ್ಬರ ಜೀವನದಲ್ಲೂ ಕಾಣ್ತಾ ಹೋಗುತ್ತೆ. ನೀವು ಜಸ್ಟ್ ಬೇರೆಯವ್ರಿಗೆ ಸಿಕ್ಕಿದಾಗ ಅಭಿನಂದನೆಗಳನ್ನ ತಿಳಿಸ್ತಾ ಹೋಗಿ, ಆದಷ್ಟು ಬೇಗ ನಿಮ್ಗೂ ಬರುತ್ತೆ. ಓಕೆ, ಇನ್ನೊಂದು ಶೇರಿಂಗ್ ತಗೋಣ. ವಿವೋ 1920 ಯಾರಿದು? ಒಂದ್ ನಿಮಿಷ. ಎಸ್, ವಿವೋ 1920. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿವೋ 1920 ಯಾರು ಗೊತ್ತಾಗ್ಲಿಲ್ಲ? ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ ಹೇಳಿ ಹೇಳಿ. ಮಾತಾಡಿ ಬ್ರದರ್. ಯಾರಿದು ಹೆಸರು ಗೊತ್ತಾಗ್ಲಿಲ್ಲ. ಧ್ವನಿ ಕೇಳಿಸ್ತಾ ಇಲ್ಲ. ಗೆಳೆಯರ ಯಾರಿಗಾದ್ರು ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ? ಇನ್ನೊಂದ್ಸತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆ ಮೈಕ್ ಬಟನ್ ಒತ್ತಿ. ಇಲ್ಲ, ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಮಾತಾಡ್ಸೋಣ. ಸೊ ಸದಾಶಿವ್, ಎಸ್ ಸದಾಶಿವ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸದಾಶಿವ್, ಹೇಳಿ. ಸರ್ ನಮಸ್ಕಾರ. ಖುಷಿ ಆಗ್ತಾ ಇದೆ ಸರ್ ಎಲ್ಲರನ್ನು ಭೇಟಿ ಆಗ್ಲಿಕ್ಕೆ ಸರ್. ಏನಪ್ಪಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಆಮೇಲೆ ದಿನಾಲು ಸರ್ ಆಗಲೇ ಪ್ರಾರಂಭಕ್ಕೆ ಕೇಳಿದಿರಲ್ಲ, ಅದು ಏನೆಲ್ಲ ನಿಮ್ಮಲ್ಲಿ ಸಕಾರಾತ್ಮಕ ಎಲ್ಲ ತುಂಬ್ಕೊಳ್ತಾ ಇದ್ದೀರಿ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಿ ತಿಳ್ಕೊಂಡು ನನಗಂದ್ರೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸರ್. ಧನ್ಯವಾದಗಳು ಸರ್ ನಿಮಗೆ ಮತ್ತು ಪ್ರಕೃತಿಗೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನನಗೆ ನಿನ್ನಿಂದ ಮೊನ್ನೆ ಒಂದು ಕಾಲ್ ಬಂತು ನಮ್ಮ ಜಮಖಂಡಿ BO ಆಫೀಸ್ನಿಂದ. ನೋಡಿ ಸದಾಶಿವ್, ಏನಂತಂದ್ರೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ SLC ಯಲ್ಲಿ ಬಹಳಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ. ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಮೋಟಿವೇಶನ್ ಬೇಕಾಗಿದೆ, ಆಮೇಲೆ ಅವರಿಗೆ ಸಕಾರಾತ್ಮಕವಾಗಿ ಮಾತಾಡೋರು ಬೇಕಾಗಿದ್ದಾರೆ, ಇರೋರು ಬೇಕಾಗಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನ ಆಯ್ಕೆ ಮಾಡಿದೀವಿ. ನೀವು ಸುಮಾರು 1,000 ಮಕ್ಕಳಿಗೆಲ್ಲ ಮಾತಾಡ್ಬೇಕಾಗಿದೆ, ಅದಕ್ಕೆ ಬರ್ಬೇಕು ಅಂತ ಹೇಳಿದ್ರು. ನಾನು ಆಯ್ತು ಅಂತ ಒಪ್ಕೊಂಡಿರ್ತೀನಿ ಸರ್. ವಾಹ್, ಸೂಪರ್ ಸೂಪರ್ ಸೂಪರ್. ತುಂಬಾ ಖುಷಿಯಾದ ವಿಷಯ. ಯಾಕಂದ್ರೆ 1,000 ಮಕ್ಕಳಿಗೆ ಆ ಒಂದು ನೀವು ಜಸ್ಟ್ ಅವ್ರಿಗೆ ಹೋಪೋನೋಪೋನೋ ಹೇಳ್ಕೊಟ್ಬಿಟ್ರೆ ಸಾಕು, ಮುಗೀತು ಕೆಲ್ಸ. ಅದು ಮಿಕ್ಕಿದ್ದು ಪ್ರಕೃತಿನೇ ನೋಡ್ಕೊಂಡ್ ಬಿಡುತ್ತೆ. ಅದು ಒಂದು ಅದ್ಭುತವಾದ ಸೇವಾ ಭಾಗ್ಯ ನಿಮ್ಗೆ ಸಿಕ್ಕಿರೋದು. ಒಳ್ಳೇದಾಗ್ಲಿ. ಎಲ್ಲರೂ ಸಿ ಅಂತ ಟೈಪ್ ಮಾಡ್ಬೋದಾ ಗೆಳೆಯರೆ? ಕಂಗ್ರಾಚುಲೇಷನ್ಸ್ ಅಂತ. ಯಾರಿಗ್ ಗೊತ್ತಿಲ್ಲ, ಸದಾಶಿವ್ ಅವರು ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು. ಅವರು ಆಕ್ಚುಲಿ ಸ್ಕೂಲ್ ಮೇಸ್ಟ್ರು. ಸೊ ಪ್ರತಿದಿನ ಪವಾಡಗಳು ಹಂಚ್ಕೊಳ್ತಾನೆ ಇದ್ದಾರೆ. ಅದಕ್ಕೆ ತಕ್ಕಂತೆ ಹೊಸ ಹೊಸ ವಿಷಯಗಳು ಹುಡುಕೊಂಡು ಬರ್ತಾ ಇದೆ. ಸೊ ಅದ್ಭುತ. ಕಂಗ್ರಾಚುಲೇಷನ್ಸ್ ಸದಾಶಿವ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಪಾ. ಸೂಪರ್. ಇನ್ಯಾವುದು ಸಂತೋಷ್ ಏನೋ ಹೇಳ್ಬೇಕು ಅಂದ್ರು. ಎಸ್, ಸಂತೋಷ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸಂತೋಷ್, ಹೇಳಿ. ಸರ್ ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸರ್, ಮೊನ್ನೆ ಒಂದು ಸಂಕಲ್ಪ ಇಟ್ಕೊಂಡಿದ್ದೆ ಮನಸ್ಸಲ್ಲೇ. ಸಾಮೂಹಿಕ ಇದು ಕೂಡ ಮಾಡಿದ್ರಿ ಆಶೀರ್ವಾದ. ಒಂದು 10 ಜನರಿಗೆ ಏನೋ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು ಮಾಡಿದ್ದೆ. ಅದರಲ್ಲಿ ಒಬ್ಬರಿಗೆ ಕಂಪ್ಲೀಟ್ ಆಗಿ ಅಚೀವ್ಮೆಂಟ್ ಆಯ್ತು. ಒಂದು ಎಲ್ರಿಗೂ ಕಾರ್ ಕೊಡಿಸ್ಬೇಕಂತ ಇತ್ತು ಒಂದು ಕಾನ್ಸೆಪ್ಟ್ ಅಲ್ಲಿ. ನನಗೆ ಇನ್ಕಮ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅವ್ರಿಗೆ ಆಗ್ಲೇಬೇಕು ಅಂತ ಇಟ್ಕೊಂಡಿದ್ದೆ. ಒಬ್ಬರಿಗೆ ಒಂದು ಒಳ್ಳೆ ಅವಕಾಶ, ಒಂದು 10 ಲಕ್ಷ ರೂಪಾಯಿ ಕಾರ್ದು ಅವ್ರಿಗೆ ಆ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಆಗಿ ಅದು ನನ್ನ ಕಡೆಯಿಂದ ಹಾನರ್ ಆಯ್ತು ಸರ್. ಅದು ಬಹಳ ಖುಷಿ ಆಯ್ತು ಅದು. ಹಾ ಸರ್, ಇನ್ನು 2 days ಅಲ್ಲಿ ಒಂದು ನನಗೆ ಭಾರಿ ಒಂದು ಇದೆ. ಅದು ಕಷ್ಟ ಅಂತೂ ಹೇಳಕ್ಕಾಗಲ್ಲ, ಯಾವ್ದು ಆ ರೀತಿಯಾಗಿ
ಬಂದಿದೆ, ಗುರುವಾರದೊಳಗೆ ಅದು ಸಮಸ್ಯೆ ಕ್ಲಿಯರ್ ನಂದು ಮಾಡ್ಕೋಬೇಕಾಗಿದೆ. ಬಟ್ ಪ್ರಕೃತಿಗೆ ಬಿಟ್ಟಿದ್ದೀನಿ, ಏನಾಗುತ್ತೋ ಬಿಡುತ್ತೋ. ಎಸ್ ಪ್ರಕೃತಿ ಎಸ್ ಮಾಡುತ್ತೆ ಆ ಅಂತ ನಂಬಿದ್ದೀನಿ. 10 ಆ ಜನರಲ್ಲಿ ಹಠನ ಹಠ ಒಬ್ಬರಿಗೆ ಅಚೀವ್ಮೆಂಟ್ ಆಗಿದೆ. ಹಠನ ಸರ್. ಬಿಡಿ. ಇವತ್ತು ನಾನು ಆಕ್ಚುಲಿ ಹಾ ಈ ಸರ್. ಅಮೃತಾಂಜನ್ ಸಿನಿಮಾ ಟೀಮ್ ಜೊತೆ ಮಾತಾಡ್ತಾ ಇದ್ದೆ, ಸದಸ್ಯರ ಜೊತೆ. ಆ ನಾನು ಅದೇ ಹೇಳ್ತಾ ಇದ್ದೆ, ಪ್ರಕೃತಿ ಯಾವ ತರ ಮಾಡುತ್ತೆ ಅಂತ ಗೊತ್ತಿಲ್ಲ. ಎಷ್ಟೊಂದು ಸಿನಿಮಾಗಳು ಥಿಯೇಟರ್ ಅಲ್ಲಿ ಓಡದೆ ಆಮೇಲೆ ಬೇರೆಲ್ಲೋ ಓಡೋದಕ್ಕೆ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಎಷ್ಟೊಂದು ಸಿನಿಮಾಗಳು OTT ಬಂದ್ಮೇಲೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆದ್ಮೇಲೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಎಷ್ಟೊಂದು ಸಿನಿಮಾಗಳು ಆ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ, ಬಟ್ ನೆಕ್ಸ್ಟ್ ಯಾವ್ದೋ ದೊಡ್ಡ ಮಟ್ಟದಲ್ಲಿ ಇದು. ಈಗ ನಮ್ಮ ರಿಷಬ್ ಶೆಟ್ಟಿನೇ ಉದಾಹರಣೆ ಹೇಳೋದಾದ್ರೆ, ಅವ್ರು 14 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ, ಕಷ್ಟ ಪಡ್ತಾ ಬಂದಿದ್ದಾರೆ. ಒಂದು ಸಿನಿಮಾನಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗೋಯ್ತು. ಸೊ ಯಾವುದು ನಮಗ್ ಗೊತ್ತಿಲ್ಲ ಪ್ರಕೃತಿ ಯಾವ ತರ ನಮ್ಗೆ ಪ್ಲಾನ್ ಇಟ್ಟಿದೆ ಅಂತ. ಸೊ ನಾವು ಆ ಕ್ಷಣದಲ್ಲಿ ಆ ಕೆಲಸ ಆಗ್ತಿಲ್ಲ ಅಂತ ಒದ್ದಾಡೋದಕ್ಕೆ ಶುರು ಮಾಡ್ತೀವಿ. ಆದ್ರೆ ಪ್ರಕೃತಿಗೆ ನೀವು ಶರಣಾಗ್ಬಿಟ್ರೆ ಪ್ರಕೃತಿ ನೋಡ್ಕೊಳತ್ತೆ ಅನ್ನೋ ನಂಬಿಕೆನಲ್ಲಿ ನೀವು ಇರಕ್ ಶುರು ಆಗ್ಬಿಟ್ರೆ ನಿಮ್ ಬಾಡಿ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಮಿಕ್ಕಿದ್ದು ಪ್ರಕೃತಿ ನೋಡ್ಕೊಳುತ್ತೆ. ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸಂತೋಷ್. ಗೆಳೆಯರೆ, ನಂಗೆ ಈ ಆಕ್ಚುಲಿ ಇದು ನಾವು ಒಂದು ಸಂಕಲ್ಪವನ್ನ ಇಟ್ಕೊಂಡು ನಾವು ಈ ಒಂದು ಇನಿಷಿಯೇಟಿವ್ ನ ಶುರು ಮಾಡಿದ್ವಿ, ಪ್ರತಿದಿನ ಒಂದು 1/4 ಗಂಟೆ ಸಿಗೋದು. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ಹೊಸ ಸಂಕಲ್ಪ ಬರ್ತಾ ಇದೆ, ಇದನ್ನ ಒಂದು ಪ್ರಾಪರ್ ಕೋರ್ಸ್ ತರ ಮಾಡ್ಬಿಟ್ಟು ಇನ್ಮೇಲೆ ಸತತವಾಗಿ ಸಿಗ್ತಾ ಹೋಗೋಣ. ಇನ್ಮೇಲೆ ಪ್ರತಿದಿನ ಎಲ್ಲಿದ್ರು, ನಾನು ಅದಕ್ಕೆ ಕಾರಲ್ಲೂ ಸ್ವಲ್ಪ ಎಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದೆ. ಪ್ರತಿದಿನ 1/4 ಗಂಟೆ ಎಲ್ಲೇ ನಾನಿದ್ರು ಇದನ್ನ ಈ ಒಂದು ಸಿಗೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಒಂದು ಆಲೋಚನೆ ಬಂದಿದೆ. ನೋಡೋಣ, ಅದಕ್ಕೂ ಸಂಕಲ್ಪವನ್ನ ತಗೋಣ. ಯಾಕಂದ್ರೆ ಆ ಒಂದು ಫೋನ್ ಅಂತ ಇದ್ಮೇಲೆ ಅದಕ್ಕೆ ಪ್ರತಿದಿನ ಚಾರ್ಜ್ ಹಾಕ್ಬೇಕು. ಈಗ ಎಷ್ಟೊಂದ್ ಜನ ನಾನು ಏನ್ ಗಮನಿಸ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ತಾರೆ, ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಳ್ತಾರೆ. ಆದ್ರೆ ಆ ಮೊಮೆಂಟಮ್, ಅದು ನಾನು ಈ ಸತಿ ಬ್ಯಾಚ್ ಅಲ್ಲೂ ಹೇಳಿದೆ, ಆವೇಗ ಅಂತೀವಿ, ಅದು ಸ್ವಲ್ಪ ಕಡಿಮೆ ಆಗಿದ್ದೆ. ಅವ್ರು ಆ ಕನೆಕ್ಷನ್ ಬಿಟ್ಟೋಗ್ಬಿಡುತ್ತೆ. ಮತ್ತೆ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗ್ತೀನಿ ಅಂದಿರ್ತಾರೆ, ಬಟ್ ಅವ್ರಿಗೆ ಆ ಕನೆಕ್ಷನ್ ಬಿಟ್ಟೋಗಿರೋದ್ರಿಂದ ಎನರ್ಜಿ ಡ್ರಾಪ್ ಆಗೋಗ್ಬಿಡುತ್ತೆ. ಆ ಜಾಯ್ನ್ ಆಗೋದಕ್ಕೆ ಆಗದೆ ಹೋಗ್ಬಿಡುತ್ತೆ. ಅದ್ರ ಬದಲು ಆ ಕನೆಕ್ಷನ್ ಅನ್ನ ಹಂಗೇ ಮೇಂಟೈನ್ ಮಾಡೋದಕ್ಕೆ ಈ ರೀತಿ ಒಂದು ವೇದಿಕೆ ಇದ್ರೆ ಅದ್ಭುತವಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ನೋಡೋಣ, ಪ್ರಕೃತಿಯ ಒಂದು ಇಚ್ಛೆ ಸಂಕಲ್ಪ ಅಂತೂ ಬಂದಿದೆ. ಬಟ್ ಎಷ್ಟು ಜನಕ್ಕೆ ಈ ರೀತಿ ಪ್ರತಿದಿನ ಒಂದು 1/4 ಗಂಟೆ ಸಿಗ್ತಾ ಇರೋದು ಬಹಳ ಅದ್ಭುತವಾಗಿ ಅನ್ನಿಸ್ತಾ ಇದೆ? ಮೀ ಅಂತ ಟೈಪ್ ಮಾಡ್ಬೋದಾ? ಸೊ ಯಾಕಂದ್ರೆ ನನಗೆ ಅನ್ನಿಸ್ತಾ ಇದೆ, ನನ್ನಲ್ಲಿ ಪ್ರತಿದಿನ ಅದ್ಭುತವಾದ ವಿಷಯಗಳು ನಡೀತಾ ಇದೆ, ಅದ್ಭುತವಾದ ಪವಾಡಗಳು ನಡೀತಾ ಇದೆ. ನಮ್ಮ ಗುರುಗಳು ಯಾವಾಗ್ಲೂ ಹೇಳೋದು, ನಾವು ಹೆಚ್ಚು ಜನಕ್ಕೆ ಸಕಾರಾತ್ಮಕವಾಗಿ ಸೇವೆ ಮಾಡಿದಷ್ಟು ನಮಗೆ ಪ್ರಕೃತಿ ಎರಡೂ ಕೈಯಲ್ಲಿ ಕೊಡುತ್ತೆ ಅಂತ. ಸೊ ಹಾಗಾಗಿ ಇದನ್ನ ಸತತವಾಗಿಯೇ ಮಾಡ್ತಾ ಹೋಗೋಣ ಅನ್ನೋ ಒಂದು ಆಲೋಚನೆ ಬಂದಿದೆ. ನೋಡೋಣ, ಪ್ರಕೃತಿಯ ಫಸ್ಟ್ 30 ದಿನ ಮುಗಿಸೋಣ, 21 ದಿನ ಒಟ್ಟಿಗೆ ಮಾಡಿದೀವಿ. ಸೊ ಹೀಗೆ ಮಾಡ್ತಾ ಹೋಗೋಣ. ಆದ್ರೆ ಇದನ್ನ ಸತತವಾಗಿ ಮಾಡೋ ತರ ಒಂದು ವೇದಿಕೆಯನ್ನ ರೆಡಿ ಮಾಡೋಣ. ಸೊ ಎಲ್ಲರಿಗೂ ಮತ್ತೊಮ್ಮೆ ಆ 4 ಕ್ಷೇತ್ರಗಳಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಿಗ್ಲಿ. ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಮತ್ತೆ ಈ ಹೀಲಿಂಗ್ ಪಯಣವನ್ನ ಮುಂದುವರಿಸ್ತೀವಿ. ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ? 1 ನಿಮಿಷ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಯ್ ಸರ್. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಾಳೆ ಸಿಗುವ ಗೆಳೆಯರೆ. ಗುಡ್ ನೈಟ್ ಆಲ್ ಆಫ್ ಯು. ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಎವ್ರಿಬಡಿ. ಗುಡ್ ನೈಟ್. ಥ್ಯಾಂಕ್ ಯು.